ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಸಂವಾದ ಕಾರ್ಯಕ್ರಮ. ರೇಷ್ಮೆ ನೂಲು ಬಿಚ್ಚಾಣಿಕೆಯ ಉದ್ದಿಮೆದಾರರು ಭಾಗಿ. ನೂಲು ಬಿಚ್ಚಾಣಿಕೆಯ ವಿವಿಧ ಹಂತಗಳಲ್ಲಿ ತಾಂತ್ರಿಕತೆ ಬಳಕೆ ಹೆಚ್ಚಬೇಕು. ಕಡಿಮೆ ಖರ್ಚು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಉತ್ಪಾದನೆ ಹಾಗೂ ಹೆಚ್ಚು ಲಾಭ ಪಡೆಯೋದತ್ರ ಚಿಂತನೆ ನಡೆಸಬೇಕಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಶಿವಲಿಂಗಯ್ಯ ತಿಳಿಸಿದರು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ವಿಕೇರ್ ಸೊಸೈಟಿ ಆಶ್ರಯದಲ್ಲಿ ಶಿಡ್ಲಘಟ್ಟ ನಗರದ ಶ್ರೀರಾಮ ಪ್ಯಾಲೇಸ್ನ ಸಭಾಂಗಣದಲ್ಲಿ ಸೋಮವಾರ RAMP ಯೋಜನೆಯಡಿ MSAE ಕ್ಲಸ್ಟರ್ ಟೆಕ್ನಾಲಜಿ ಕುರಿತು ಉದ್ಯಮಿಗಳ ಜೊತೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಕೆ. ಶಿವಲಿಂಗಯ್ಯ ಮಾತನಾಡಿ, ಹೊಸದಾಗಿ ಉದ್ಯಮ ಆರಂಭಿಸೋರಿಗೆ ಮತ್ತು ಈಗಾಗಲೇ ಉದ್ಯಮವನ್ನು ಆರಂಭಿಸಿರೋರಿಗೆ ಸರ್ಕಾರವು ವಿವಿಧ ಇಲಾಖೆಗಳ ನಾನಾ ಯೋಜನೆಗಳ ಮೂಲಕ ಅನೇಕ ರೀತಿಯ ಸವಲತ್ತುಗಳನ್ನು ಒದಗಿಸುತ್ತಿದೆ. ಬಂಡವಾಳ, ತಾಂತ್ರಿಕ ನೆರವು, ತರಬೇತಿ ಇನ್ನಿತರ ರೂಪಗಳಲ್ಲಿ ಉದ್ಯಮಗಳನ್ನು ಉತ್ತೇಜಿಸುವ ಮತ್ತು ಲಾಭದಾಯಕವಾಗಿ ನಡೆಯುವಂತೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಉದ್ಯಮಿಗಳು ಸರ್ಕಾರದ ಯೋಜನೆಗಳ ಸಂಪೂರ್ಣ ಪ್ರಯೋಜನ ಪಡೆಯುವಂತೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು, ಉದ್ಯಮಿಗಳ ಆರ್ಥಿಕ ಸಬಲೀಕರಣ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ಇದು ಮಹತ್ವದ ಹೆಜ್ಜೆಯಾಗಲಿದೆ ಅಂತ ತಿಳಿಸಿದರು. ಸಂವಾದದಲ್ಲಿ ಯೋಜನೆಯ ಉದ್ದೇಶ, ಅನುಷ್ಠಾನ ವಿಧಾನ, ಕೈಗಾರಿಕಾ ವಲಯಕ್ಕೆ ಲಭ್ಯವಿರುವ ಸರ್ಕಾರದ ಸಬ್ಸಿಡಿ, ಸಾಲ ಸೌಲಭ್ಯ, ಮಾರುಕಟ್ಟೆ ಸಂಪರ್ಕ, ತಂತ್ರಜ್ಞಾನ ಬಳಕೆ ಹಾಗೂ ಉದ್ಯಮ ವಿಸ್ತರಣೆ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. MSAE ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜಾರಿಗೆ ತರಲಾಗಿರುವ ವಿವಿಧ ಯೋಜನೆಗಳು, ಅನುದಾನ, ಸಹಾಯ, ತರಬೇತಿ ಕಾರ್ಯಕ್ರಮಗಳು, ಉದ್ಯೋಗ ಸೃಷ್ಟಿ ಅವಕಾಶಗಳು ಹಾಗೂ ಹೊಸ ನೀತಿಗಳ ಕುರಿತು ಅಧಿಕಾರಿಗಳು ಮತ್ತು ವಿವಿಧ ಕ್ಷೇತ್ರದ ತಜ್ಞರು ಸಂವಾದ ನಡೆಸಿದರು. ನಾವು ಈ ದಿನ ಶಿಡ್ಲಘಟ್ಟ ಟೌನಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ 2 ದಿನಗಳ ರ್ಯಾಂಪ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಾವು ಶಿವಲಿಂಗಯ್ಯ ಅಂತೇಳಿ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕೆ ಕೇಂದ್ರ ಚಿಕ್ಕಬಳ್ಳಾಪುರ. ಈ 2 ದಿನ ಕಾರ್ಯಕ್ರಮದಲ್ಲಿ ರ್ಯಾಂಪ್ ಅಡಿಯಲ್ಲಿ, ಇದು ವಿಶ್ವ ಬ್ಯಾಂಕ್ ಪ್ರಾಯೋಜಿತ ಯೋಜನೆ, ರ್ಯಾಂಪ್ ಅಡಿಯಲ್ಲಿ ಯೋಜನೆ ಏನು ಕ್ಲಸ್ಟರ್ ಅಪ್ರೋಚ್ನಲ್ಲಿ ಶಿಡ್ಲಘಟ್ಟದಲ್ಲಿರುವಂಥ ರೀಲರ್ಸು, ಟ್ವಿಸ್ಟರ್ಸು, ವೀವರ್ಸ್ ಏನಿದೆ ಅವರಿಗೆ ಅವರ ಒಂದು ತರಬೇತಿನಲ್ಲಿ ಬೇಕಾಗುವಂಥ ತರಬೇತಿ, ಮಾರ್ಕೆಟಿಂಗ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಈ 2 ದಿನಗಳ ತರಬೇತಿನಲ್ಲಿ ಆ ಫೀಲ್ಡಲ್ಲಿರುವಂಥ ಎಕ್ಸ್ಪರ್ಟ್ಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿದ್ದಾರೆ. ಇದರ ಒಂದು ಸಹಯೋಗವನ್ನು ವಿಕೇರ್ ಸೊಸೈಟಿಯ ಅನಿತಾ ಅವರವರು, ನಮ್ಮ ಕಾಸಿಯಾ ಪ್ರತಿನಿಧಿ ಅಂತ ಶಿಡ್ಲಘಟ್ಟ ಪ್ರತಿನಿಧಿ ಅಂತ ಶ್ರೀಯುತ ಅನಿಲ್ ಅವರು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ವಿ. ಈ 2 ದಿನ ಕಾರ್ಯಕ್ರಮದಲ್ಲಿ ಈಗ ಏನು ಭಾಗವಹಿಸಿದ್ದಾರೆ ಅವರಿಗೆ ಅಗತ್ಯವಿರುವಂಥ ಕುಂದುಕೊರತೆಗಳ ಬಗ್ಗೆ, ಅನುಸರಿಸಬೇಕಂತ ಮಾರ್ಗಗಳ ಬಗ್ಗೆ ತಜ್ಞರು ಮಾಹಿತಿಯನ್ನು ನೀಡಲಿದ್ದಾರೆ. ಇದೇನು ಬರೀ ಇವರು ಕಾರ್ಯಾಗಾರ ಇದು ಮಾಡ್ತಾ ಇದ್ರಲ್ಲ, ಕಾರ್ಯಾಗಾರ ಸಿಮ್ಮಿ ಕೈಗಳಲ್ಲಿ ಏನು ಗುಡಿ ಕೈಗಾರಿಕೆಗಳೇನು ಶಿಡ್ಲಘಟ್ಟದಲ್ಲಿದೆ ಅವರಿಗೆ ರೀಲರ್ಸು, ಟ್ವಿಸ್ಟರ್ಸು ಮತ್ತು ವೀವರ್ಸ್ ಇದ್ದಾರೆ, ಅವರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅವ್ರಿಗೆ ಸಮಗ್ರವಾದಂಥ ಮಾಹಿತಿಯನ್ನು ನೀಡುವಂಥದ್ದು, ಅವರು ಏನು ವೃತ್ತಿ ಮಾಡ್ತಾ ಇದ್ದಾರೆ, ಅವ್ರಿಗೇನು ಲ್ಯಾಕೋನಗಳಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಏನು ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು, ಮಾರ್ಕೆಟಿಂಗ್ ಫೆಸಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು, ನಂತರ ಇಲ್ಲೇನು ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ವೇದಿಕೆ ಇದೆ. ಸರ್, ರೀಲರ್ಸ್ ಎಲ್ಲ ಬಂದಿದ್ದಾರೆ, ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಸರ್? ರೀಲರ್ಸ್ ಏನು ಮಾಡ್ತಾ ಇದ್ದಾರೆ, ಈಗ ನಮಗೆ ಏನು ಹಳೆ ಟೆಕ್ನಾಲಜಿನಲ್ಲೇ ನಮಗೇನು ನಡೀತಾ ಇದೆ, ಏನಾಗ್ತಾ ಇದೆ, ಅದೇ ಗುಡಿ ಕೈಗಾರಿಕೆ ಉಳಿದಿದೆ, ಅದಕ್ಕೆ ಸಪ್ರೇಟ್ ನಮಗೆ ಒಂದು ಸಿಲ್ಕ್ ಟೆಕ್ಸ್ಟೈಲ್ ಪಾರ್ಕ್ ಬೇಕು. ಅದರಲ್ಲಿ ಪಾರ್ಕ್ ಅಲ್ಲಿ ನಮಗೆ ಎಲ್ಲವೂ ಸಮಗ್ರವಾದಂಥ ಒಂದು ಮಾಡಿದ್ರೆ ನಮಗೇನಿದೆ, ನಮಗೆ ಮನೆಯಲ್ಲೇ ಮಾಡ್ತಾ ಇದ್ವಿ, ಹೈಜಿನಿಕ್ ಇಲ್ಲ, ಸಾಕಷ್ಟು ಆರೋಗ್ಯ ದೃಷ್ಟಿಯೂ ಕೂಡ ನಾನು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಮ್ಗೆ ಆರೋಗ್ಯದ ಸಮಸ್ಯೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರಿಗೆ ತುಂಬ ಆರೋಗ್ಯ ಈಗಾಗಲೇ ಒಂದು ಪ್ರಸ್ತಾವನೆ ಇದೆ. ಶ್ರೀಯುತ ಅನಿಲ್ ಅವರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ನಮಗೇನೆಂದರೆ ಶಿಡ್ಲಘಟ್ಟದಲ್ಲಿ ESI ಆಸ್ಪತ್ರೆ ಆಗಬೇಕು. ಏಕೆಂದರೆ ಸಾಕಷ್ಟು ಅವ್ರಿಗೆ ಲೇಬರ್ ಇರ್ಬೋದು, ಅವರು ಮಾಡುವಂಥ ಪ್ರವರ್ತಕರು ಇರ್ಬೋದು, ಅಲ್ಲಿ ಮನೆಯಲ್ಲೇ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ದೃಷ್ಟಿಯಿಂದ ಪ್ರತ್ಯೇಕ ಒಂದು ESI ಆಸ್ಪತ್ರೆ ಒಂದು ಆಗಿ ಅದೇ ಸರ್ಕಾರ ಹಂತದಲ್ಲಿ ಮೂವ್ ಮಾಡಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಡ್ಲಘಟ್ಟದಲ್ಲಿ ಗುಡಿ ಕೈಗಾರಿಕೆಗಳ ಒಂದು ಇರತಕ್ಕಂಥ ಒಂದು ವಿಚಾರ, ಸಾಕಷ್ಟು ಜನ ಇಲ್ಲಿ ತಮ್ಮ ಮನೆಗಳಲ್ಲೇ ಒಂದು ರೇಷ್ಮೆ ನೂಲು ಬಿಚ್ಚಾಣಿಕೆ ಮಾಡ್ತಕ್ಕಂಥದ್ದು, ಅಲ್ಲೇ ಜೀವನ ನಡೆಸ್ತಕ್ಕಂಥದ್ದು, ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಾನು ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಮ್ಮ ಜಂಟಿ ನಿರ್ದೇಶಕರು ಕೂಡ ನಾನು ಮನವಿ ಮಾಡಿದ್ದೀನಿ. ಇಲ್ಲಿ ನಮಗೊಂದು ESI ಆಸ್ಪತ್ರೆ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಸದಾ ಒಂದು ಕಲ್ಲಿದ್ದಲ ವುಡ್ ಆಗಿರ್ಬೋದು, ಸೌದೆ ಆಗಿರ್ಬೋದು, ಅದರಿಂದ ಬರ್ತಕ್ಕಂಥ ಸಾಕಷ್ಟು ಒಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. TB ಕಾಯಿಲೆಗಳು ಮುಂತಾದ ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಇದೆ. ಹಾಗಾಗಿ ಇವೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸೌಲಭ್ಯ ಸರ್ಕಾರದಿಂದ ಕೊಡಬೇಕು, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕಂತ ಹೇಳಿ ನಾನು ಆಲ್ರೆಡಿ ಅವ್ರು ಮನವಿ ಮಾಡಿದ್ದೀನಿ. ಇದೊಂದು ಸಮಸ್ಯೆ ಇದೆ. ಇದ್ರ ಜೊತೆಗೆ ಈ ಒಂದು ಸಿಲ್ಕ್ ಪಾರ್ಕ್ ಅಂತ ಏನಿದೆ ಅದರ ಅಗತ್ಯತೆ ಇವತ್ತು ತುಂಬ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲೇ ಮನೇಲಿ ಕೂತ್ಕೊಂಡು ಮಾಡೋದಕ್ಕಿಂತ ನಮಗೆ ಅಂತ ಹೇಳಿ ಒಂದು ಜಾಗ ಒಂದು ಸರ್ಕಾರ ಒಂದು ಕೊಟ್ಟರೆ ಅಲ್ಲೇ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಇವಾಗ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು, ಅಥವಾ ಒಂದು ಗೂಡು, ಇವಾಗ ಏನು ನಾವು ಒಂದು
ಸ್ಟೀಮ್ ಮಾಡಬೇಕಂತ ಅನ್ಕೊತಾ ಇದ್ವಿ. ಮತ್ತೊಂದು ಪ್ರತಿಯೊಂದು ವಿಚಾರಗಳು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಒಂದು ಸಣ್ಣ ಮತ್ತು ಅತಿ ಸಣ್ಣ ಒಂದು ಉದ್ದಿಮೆದಾರರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅಲ್ಲಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಈಗ ತಕ್ಷಣಕ್ಕೆ ನಮಗೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಸಿಲ್ಕ್ ಪಾರ್ಕ್ ಅನ್ನೋದು ಆಗಿರ್ಬೋದು ಮತ್ತು ಶಿಡ್ಲಘಟ್ಟಕ್ಕೆ ESI ಆಸ್ಪತ್ರೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ನನ್ನ ಮೂಲಕ ಕೇಳ್ಕೊಳ್ತೇನೆ. ಈ ವೇಳೆ ವಿಕೇರ್ ಸೊಸೈಟಿಯ ಸಂಸ್ಥಾಪಕಿ ಅನಿತಾ ರಾವ್, ಕೇಂದ್ರ ರೇಷ್ಮೆ ಮಂಡಳಿ ವಿಜ್ಞಾನ ಮಹೇಶ್, ರೇಷ್ಮೆಗೂಡು ಮಾರುಕಟ್ಟೆ ಉಪನಿರ್ದೇಶಕ ಎನ್ ಉಮೇಶ್, ಶಿಡ್ಲಘಟ್ಟ ಸಿಲ್ಕ್ ರೀಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನ್ಸರ್ ಖಾನ್, ಸಿಲ್ಕ್ ರೀಲ್ಸ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಮ್ಮದ್ ಮುರ್ತುರ್ಜಿ, ಬಳೆ ಜಗದೀಶ್, ಕಾಸಿಯಾ ಜಿಲ್ಲಾ ಪ್ರತಿನಿಧಿ ಅನಿಲ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.